ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿರುವಂತದ್ದು. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ಈಗ ಆರೋಪಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ಹಾಗಾದ್ರೆ ದರ್ಶನ್ ಅರೆಸ್ಟ್ಗೂ ಮುನ್ನ ಏನೆಲ್ಲ ಆಯ್ತು? ಸರೆಂಡರ್ ಆಗ್ತೇನೆ ಅಂದಿದ್ದಂತಹ ದರ್ಶನ್ ಮನೆಗೆ ಬಂದಿದ್ಯಾಕೆ? ಇದು ದರ್ಶನ್ ಅರೆಸ್ಟ್ ನ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಇದು. ಯಾಕಂದ್ರೆ ಏನೆಲ್ಲ ಹೈಡ್ರಾಮಾಗಳು ಆಯ್ತು, ಏನೆಲ್ಲ ಎಡವಟ್ಟುಗಳು ಆಯ್ತು ಅನ್ನುವಂಥದ್ದನ್ನ ನಿಮ್ಮ ನ್ಯೂಸ್ 18 ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಬರ್ತಾ ಇತ್ತು. ದರ್ಶನ್ ಅರೆಸ್ಟ್ಗೂ ಮುನ್ನ ಯಾವ ರೀತಿಯಾದಂತಹ ಹೈಡ್ರಾಮಾಗಳು ನಡೀತು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಸರೆಂಡರ್ ಆಗ್ತೇನೆ ಅಂದಿದ್ದಂತಹ ದರ್ಶನ್ ಹಾಗಿದ್ರೆ ಮನೆಗೆ ಯಾಕೆ ಬಂದ್ರು? ದರ್ಶನ್ ಅರೆಸ್ಟ್ ಆಗಿದ್ದಾರೆ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಇದು. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ವಿ. ಅನ್ನಪೂರ್ಣೇಶ್ವರಿ ಸ್ಟೇಷನ್ ಒಳಗೆ ದರ್ಶನ್ ಅವರು ನಡ್ಕೊಂಡು ಮತ್ತೊಂದು ಕೊಠಡಿಗೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಏನಾಯ್ತು ದರ್ಶನ್ ಅರೆಸ್ಟ್ಗೂ ಮುನ್ನ ಅನ್ನುವಂಥದ್ದನ್ನ ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ದರ್ಶನ್ ಕಂಡಲ್ಲೇ ಬಂಧಿಸಬೇಕು ಅಂತ ಹೇಳಿ ಆದೇಶ ಇತ್ತು. ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದೆ ಧನ್ವೀರ್ಗೆ ದರ್ಶನ್ ಕರೆ ಮಾಡಿದ್ದಾರೆ. ಧನ್ವೀರ್ ಜೊತೆ ಕುಟುಂಬ ಸದಸ್ಯರನ್ನ ನೋಡಬೇಕು ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡಿ ಸ್ವಲ್ಪ ಸಮಯ ಕೊಡಿ ಅಂತ ಕೇಳು ಅಂತ ಹೇಳಿ ದರ್ಶನ್ ಅವರು ಧನ್ವೀರ್ಗೆ ಹೇಳಿದ್ದಾರೆ. ಸುಪ್ರೀಂ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಪೊಲೀಸರು ಕೂಡ ಒಂದ್ ಕಡೆ ಹಿಂದೆ ಬಿದ್ದಿದ್ರು. ದರ್ಶನ್ ಎಲ್ಲಿದ್ದಾರೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರು. 2:30 ಸುಮಾರಿಗೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಅಂತ ಹೇಳಿದ್ರು ಧನ್ವೀರ್. ಅಪಾರ್ಟ್ಮೆಂಟ್ ಮುಂದೆ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಕಾದು ಕೂತ್ಕೊಂಡಿದ್ರು. ಆದ್ರೆ ದರ್ಶನ್ ಬರಲಿಲ್ಲ. ಮಗನನ್ನ ನೋಡಲು ಅಪಾರ್ಟ್ಮೆಂಟ್ಗೆ ಹಿಂದಿನ ಗೇಟ್ನಿಂದ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ನೋಡಬೇಕು ಅಂತಾನೆ ದರ್ಶನ್ ಎಲ್ಲಿದ್ದಾರೆ ಅಂತ ಧನ್ವೀರ್ ಹೇಳಿದ್ದಾರೆ. ನಟ ದರ್ಶನ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಆಗ ಧನ್ವೀರ್ ಹೇಳಿದ್ದಾರೆ. ತನ್ನ ಕಾರನ್ನ ಬಿಟ್ಟು ಇನೋವಾ ಕಾರ್ನಲ್ಲಿ ದರ್ಶನ್ ಹಿಂದ್ಗಡೆ ಗೇಟ್ನಿಂದ ಎಂಟ್ರಿ ಕೊಟ್ಟಿದ್ದಾರೆ. ಬಂಧನಕ್ಕೂ 15 ನಿಮಿಷಗಳ ಹಿಂದೆ ಅಪಾರ್ಟ್ಮೆಂಟ್ಗೆ ದರ್ಶನ್ ಅವರು ಎಂಟ್ರಿ ಆಗಿದ್ರು. ಮಗ ಹಾಗೂ ಪತ್ನಿಯನ್ನ ನೋಡೋದಕ್ಕೆ ದರ್ಶನ್ ಅವರು ಹಿಂದೆ ಗೇಟ್ನಿಂದ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿ ಇದ್ದಂತಹ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಬಿಟ್ರು. ನಟ ದರ್ಶನ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಹಾಗೆ ಧನ್ವೀರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ದರ್ಶನ್ ಕಂಡಲ್ಲೇ ಬಂಧಿಸಲು ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದೆ ಧನ್ವೀರ್ಗೆ ದರ್ಶನ್ ಕರೆ ಮಾಡಿದ್ರು. ಧನ್ವೀರ್ ಜೊತೆ ಕುಟುಂಬ ಸದಸ್ಯರನ್ನ ನೋಡಬೇಕು ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡಿ ಸ್ವಲ್ಪ ಸಮಯ ಕೊಡಿ ಅಂತ ಕೇಳು ಅಂತ ಹೇಳಿ ಧನ್ವೀರ್ ಹೇಳಿದ್ದಾರೆ. ಸುಪ್ರೀಂ ಆದೇಶ ಇದೆ, ಕೂಡಲೇ ನಾವು ಬಂಧಿಸ್ತೀವಿ ಅಂತ ಹೇಳಿ ಪೊಲೀಸರು ಕೂಡ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಆಲ್ರೆಡಿ ಆಗಮಿಸ್ಬಿಟ್ಟಿದ್ರು. ದರ್ಶನ್ ಎಲ್ಲಿದ್ದಾರೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರು. ಆಗ ಗಡಿಬಿಡಿಯಲ್ಲಿ ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ದರ್ಶನ್ ಅವರಿಗೆ ಆಸೆ ಇತ್ತು ತಮ್ಮ ಪತ್ನಿ ಹಾಗೆ ಮಗನನ್ನ ನೋಡಿ ಭೇಟಿ ಮಾಡಬೇಕು ಕೊನೆಯ ಕ್ಷಣ ಅಂತ ಹೇಳಿ. ಯಾಕಂದ್ರೆ ಈಗ ಜೈಲಿಗೆ ಹೋದ್ರೆ ಮತ್ತೆ ಪ್ರೊಸೀಜರ್ಗಳನ್ನ ಮಾಡಬೇಕಾಗತ್ತೆ, ಪ್ರೊಸೀಜರ್ ಮೂಲಕವೇ ದರ್ಶನನ್ನ ಭೇಟಿ ಮಾಡಬೇಕಾಗತ್ತೆ. ಹಾಗಾಗಿ ಧನ್ವೀರ್ಗೆ ಹೇಳಿದ್ದಾರೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ. ಬಟ್ ಪೊಲೀಸರಿಗೆ ಆದೇಶ ಇರೋದು ನೀವು ಕೂಡಲೇ ಆತನನ್ನ ಬಂಧಿಸಬೇಕು ಅಂತ ಹೇಳಿ. ಹಾಗಾಗಿ ಇವಿಷ್ಟು ಗೊಂದಲಗಳು ಆಗಿರುವಂಥದ್ದು. ಆ ಒಂದು ಕ್ಷಣದಲ್ಲಿ ದರ್ಶನ್ ಅವರು ಅಬ್ಸ್ಕಾಂಡಿಂಗ್ ಆಗಿಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಪೊಲೀಸರು ಕೂಡ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ತೆಗೆಸುವಂಥದ್ದು ಅಥವಾ ಮೊಬೈಲ್ ಅನ್ನ ಟ್ರೇಸ್ ಮಾಡುವಂತಹ ಕೆಲಸಗಳು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ರು. ದರ್ಶನ್ ಅವರ ಮೊಬೈಲ್ ಫೋನ್ ಯಾವಾಗ ಸ್ವಿಚ್ ಆಫ್ ಅಂತ ಬಂತಲ್ಲ ಆಗ ಪೊಲೀಸರು ಮತ್ತಷ್ಟು ಚುರುಕಾಗಿದ್ರು. ಅಪಾರ್ಟ್ಮೆಂಟ್ಗೆ ಆಲ್ರೆಡಿ ಪೊಲೀಸರು ಆಗಮಿಸ್ಬಿಟ್ಟಿದ್ರು ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಅವರನ್ನ ನಾವೇ ಕರೆತಂದು ನಿಮ್ಮ ಹತ್ರ ಸರೆಂಡರ್ ಮಾಡಿಸ್ತೀವಿ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕಾನೂನಿಗಿನ್ನ ಈ ದೇಶದಲ್ಲಿ ಯಾರು ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸ್ಬೇಕು. ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನ ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ, ಅದನ್ನ ಅವರು ಮಾಡ್ಕೊಳ್ಬಹುದು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಈಗ ಸ್ಟೇಷನ್ ಒಳಗೆ
ಆರೋಪಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಅದೇ ಸ್ಟೇಷನ್ ಅಲ್ಲಿ ಇದ್ದಾರೆ. ಎಲ್ಲ ಆರೋಪಿಗಳನ್ನ ಈಗ ಒಂದೇ ಕಡೆ ಗ್ಯಾದರ್ ಮಾಡಿ ಅದಾದ್ಮೇಲೆ ಎಲ್ರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ನ್ಯಾಯಾಧೀಶರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಈ ಹಿಂದೆ ಇದ್ದಂತಹ ಜೈಲಿಗೆ ಇವರನ್ನೆಲ್ಲ ಶಿಫ್ಟ್ ಮಾಡ್ತಾರಾ ಅಥವಾ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿ ಅಂತ ಆದೇಶವನ್ನ ಮಾಡ್ತಾರಾ, ಸಾಕಷ್ಟು ಕುತೂಹಲ ಇರುವಂಥದ್ದು. ಆ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುತ್ತೆ. ಎಲ್ಲರ ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಮುಂದೆ ಇರುವಂತಹ ಪೊಲೀಸ್ ವಾಹನದಲ್ಲೇ, ಅಂದ್ರೆ ಅಲ್ಲಿ ಜೀಪ್ ಇದೆಯಲ್ಲ ದೊಡ್ಡದು ವಾಹನ, ಆ ವಾಹನದಲ್ಲೇ 7 ಆರೋಪಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಮೋರ್ ಓವರ್ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದ್ರೆ ಸ್ಟೇಷನ್ನಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗುವಂಥದ್ದೇ ಇವಾಗ ದೊಡ್ಡ ಸವಾಲು. ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ಈಗಾಗಲೇ ಸ್ಟೇಷನ್ ಮುಂದೆ ಕಾದು ನಿಂತುಬಿಟ್ಟಿದ್ದಾರೆ. ಸೊ ಅಲ್ಲಿಯೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕ್ರಮವನ್ನ ವಹಿಸಿದ್ದಾರೆ. ಮತ್ತೊಂದು ಕಡೆ ವೈದ್ಯಕೀಯ ಪರೀಕ್ಷೆಯನ್ನ ಒಳಗ್ ಮಾಡಿಸ್ತಾ ಇದ್ದಾರೆ ಎಲ್ಲ ಆರೋಪಿಗಳಿಗೆ. ಅದಾದ ಬಳಿಕ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. 5:30 ಒಳಗಾಗಿ ಅವರನ್ನ ಹಾಜರುಪಡಿಸಬೇಕಾಗುತ್ತೆ. ಆಲ್ರೆಡಿ ಈಗ 5:29 ಆಗಿರೋದ್ರಿಂದ ಸೊ ಅವರನ್ನ ಜಡ್ಜ್ನ ಮನೆಗೆ ಕರ್ಕೊಂಡು ಹೋಗಿ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇದೆ. ಅಲ್ಲೂ ಒಂದಷ್ಟು ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಇದೆ. ಅದಾದ ಮೇಲೆ ನ್ಯಾಯಾಧೀಶರು ಏನ್ ತೀರ್ಮಾನವನ್ನ ಕೈಗೊಳ್ತಾರೆ, ಏನ್ ತೀರ್ಪನ್ನ ಕೊಡ್ತಾರೆ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್, ಹಾಗೆ ಕುತೂಹಲ ಇರುವಂಥದ್ದು. ಮತ್ತೆ ಏನಾದರೂ ಪರಪ್ಪನ ಅಗ್ರಹಾರಕ್ಕೆ ಎಲ್ಲ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾರಾ ಅಥವಾ ಹಳೆಯ ಕೇಸ್ನ ಅಂಶಗಳನ್ನ ಕನ್ಸಿಡರ್ ಮಾಡಿ ಬೇಡ ಮತ್ತದೇ ತಪ್ಪನ್ನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವ್ಯಾವ ಜೈಲಿನಲ್ಲಿ ಯಾವ್ಯಾವ ಆರೋಪಿಗಳು ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅದೇ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರಾ ಅಥವಾ ರಾತ್ರೋರಾತ್ರಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ನಾಳೆ ಕೂಡ ಪಬ್ಲಿಕ್ ಹಾಲಿಡೇ ಇದೆ, ಸೊ ಹಾಗಾಗಿ ಏನು ಚಾನ್ಸಸ್ ಇದೆ ಮುಂದೆ ಅನ್ನುವಂಥದ್ದು ಈಗ ಕುತೂಹಲ ಇರುವಂಥದ್ದು.